ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಂದರೆ ರಾಗಿ ರೊಟ್ಟಿ ಜೊತೆ ಅಕ್ಕಿ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಹೇಗೆ ಮಾಡೋದು ಅಂತ ನಾನು ಇವತ್ತು ಸ್ಪೆಷಲ್ಲಾಗಿ ಹೇಳ್ಕೊಡ್ತೀನಿ. ಯಾರು ರಾಗಿ ರೊಟ್ಟಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ನಾನಿಲ್ಲಿ ಒಂದು ಬಟ್ಲು ಅಕ್ಕಿ ಹಿಟ್ಟು, ಒಂದು ಬಟ್ಟಲು ರಾಗಿ ಹಿಟ್ಟು, ಒಂದು ಸ್ವಲ್ಪ ಗೋಧಿ, ಅದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ, ನೀವು ಚಪಾತಿ ಹಿಟ್ಟನ್ನು ನಾವು ಯಾವ ಥರ ಮಿದ್ದಿ ಕಲಿಸ್ಕೊತೀವಿ ಅದೇ ಥರ ಮಾಡಬೇಕು. ಯಾಕಂದರೆ ನಾವು ಇದನ್ನು ತೊಟ್ಟೋದಿಲ್ಲ ಅಲ್ವಾ. ತಟ್ಟೋ ಥರ ಹಾಕಿದರೆ ನೀವು ಹೇಗಾದರೂ ಕಲಿಸ್ಕೊಂಡ್ರೂ ಆಗುತ್ತೆ. ಬಟ್ ಬಳಿಯೋ ರೊಟ್ಟಿ ಅಂದರೆ ನೀವೆಲ್ಲ ಹಿಟ್ಟನ್ನು ಹಾಕ್ಕೊಂಡಿರೋದ್ರಿಂದ, ಎಕ್ಸ್ಪೆಷಲಿ ರಾಗಿ ಹಿಟ್ಟು ಹಾಕ್ಕೊಂಡಿರೋದ್ರಿಂದ ಬಳಿಲಿಕ್ಕೆ, ಹಂಚ್ ಮೇಲೆ ಬಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನಾವು ಇದನ್ನು ಚಪಾತಿ ಹಿಟ್ಟು ಮೆತ್ಕೋತೀವಲ್ಲ ಆ ಥರ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮೆತ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಮೆತ್ಕೋತಾ ಇದ್ದೀನಲ್ಲ ಅದೇ ಥರ ಚೆನ್ನಾಗಿ ನಿಧಾನವಾಗಿ ಮೆತ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ಮೆತ್ಕೊಂಡಿನಿ. ಈ ಥರ ನೀವು ಮೆತ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ದೋಸೆ ಹಿಟ್ಟು ಅಂತಂದರೆ ಅತಿ ತೆಳುವಾಗಿ ಬೇಡ, ನಿಮಗೆ ಹಂಚ ಮೇಲೆ ಬಳಿಲಿಕ್ಕೆ ಆಗೋ ಥರ ನೀವು ಕಲಿಸ್ಕೋಬೋದು. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಲಿಸ್ಕೋಬೇಕು ಅಂತ. ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು, ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ, ಅದೇ ಥರ ಕಲಿಸ್ಕೊಳ್ಳಿ. ನಾನು ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಹಂಚನ್ನ ತೊಳೆದು ಇಟ್ಕೋತಾ ಇದ್ದೀನಿ. ನಿಮಗೆ ಯಾವಾಗಲೂ ರೊಟ್ಟಿ ಬಲಿಕ್ಕೆ ಇದೇ ಥರ ಹಂಚನ್ನ ತೊಗೊಳ್ಳಿ. ದೋಸೆದು ಹಂಚಿರುತ್ತಲ್ಲ ಅದನ್ನು ತೊಗೋಬೇಡಿ. ಹಂಚು ತುಂಬ ಚೆನ್ನಾಗಿ ಕಾಯ್ದಿರಬೇಕು. ನೀವು ಅದು ಕಾಯ್ದಿದೆ ಅಂತ ನಿಮ್ಗೆ ಗೊತ್ತಾಗೋಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅದು ನೀರು ಹಾಕಿದ್ರೆ ಫುಲ್ಲು ಬಬಲ್ ಥರ, ಗುಳ್ಳೆ ಥರ ಬಂದರೆ ಅದು ಹಂಚು ತುಂಬ ಚೆನ್ನಾಗಿ ಕಾಯ್ದಿದೆ ಅಂತ. ಆವಾಗ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ಥರ ನಾನು ಬಳಿತಾ ಇದ್ದೀನಲ್ಲ ಆ ಥರ ಬಳಿಬೇಕಾದ್ರೆ, ಈ ಥರ ರೊಟ್ಟಿ ಬಳಿಬೇಕಾದ್ರೆ ನೀವು ಉರಿನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಳಿರಿ. ಯಾಕಂದರೆ ಕೈ ಸುಟ್ಬಿಡುತ್ತೆ. ಹಂಚು ಕಾಯ್ದಿರೋದ್ರಿಂದ ನಾವು ಬಳಿಬೇಕಾದ್ರೆ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ ಅಲ್ವಾ, ಅದರಿಂದ ನಮಗೆ ಸುಟ್ಬಿಡುತ್ತೆ. ಈ ಥರ ಬಳ್ದಾದ್ಮೇಲೆ ಅದ್ರ ಎಕ್ಸ್ಟ್ರಾ ಇರೋದನ್ನೆಲ್ಲ ತೊಗೊಂಡು ನೀವು ತೆಗೆದಾಕಿ. ಅದಾದಮೇಲೆ ನಾನು ಕವರ್ ಮಾಡಿದ್ದೀನಿ ನೋಡಿ. ಕವರ್ ಆದಮೇಲೆ ಒಂದು 5 ನಿಮಿಷ ಬೆಂದಾದಮೇಲೆ ಈ ಥರ ರೆಡಿಯಾಗಿರುತ್ತೆ ನೋಡಿ ರೊಟ್ಟಿ. ಅದನ್ನು ನಿಧಾನವಾಗಿ ತೆಗೀರಿ. ರಾಗಿ ರೊಟ್ಟಿ ಆಗಿರೋದ್ರಿಂದ ಇದನ್ನ ಸ್ವಲ್ಪ ತುಂಬ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಅಂದರೆ ನೀವೆಷ್ಟು ಮೀಡಿಯಮಲ್ಲಿ ಬೆಳೆಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಹಿಟ್ಟು ಥರ ಇರಬಾರ್ದು. ಸುತ್ತಲೂ ನೀವು ತಿರ್ಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನಾನು ಈ ಥರ ಬೇಯಿಸ್ತಾ ಇದ್ದೀನಲ್ಲ ಅದೇ ಥರ ಬೇಯಿಸ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ಬೇಯಿಸ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಅಕ್ಕಿ ರೊಟ್ಟಿಗೆ ಇಷ್ಟು ಚೆನ್ನಾಗಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಅಂದರೆ ಬರೀ ಅಕ್ಕಿ ಹಿಟ್ಟು ಹಾಕ್ಕೊಂಡು ಬೇಯಿಸ್ತೀವಲ್ಲ ಅದಕ್ಕೆ ಈ ಥರ ಏನಿರಲ್ಲ. ಬಟ್ ಇದು ಅಕ್ಕಿ, ಗೋಧಿ ಮತ್ತು ರಾಗಿ ಎಲ್ಲನೂ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸುತ್ತ ತಿರ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಲ್ಲ ಅದೇ ಥರ ಫೈನಲಿ ರಾಗಿ ರೊಟ್ಟಿ ಆಗಿದೆ. ಇದಕ್ಕೆ ಬೆಂಡೆಕಾಯಿ ಗೊಜ್ಜು ಅಥವಾ ರಾಗಿ ತುಪ್ಪ ಅಥವಾ ಚಟ್ನಿ ಏನು ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫುಲ್ ವಿಡಿಯೋ ನೋಡಿ.